ಇದೇನಮ್ಮ ದುರ್ಗಾ, ನೀನು ಕೊಟ್ಟ ಸಮಯ ಮುಗಿತಾ ಬಂತು. ಇದೇನಾ ನೀನು ಇಂಟರ್ನ್ಯಾಷನಲ್ ಚಾಲೆಂಜು? ಅಷ್ಟೆಲ್ಲ ಬಿಲ್ಡಪ್ ಕೊಟ್ಕೊಂಡು ಇನ್ 1 hour ಡೆಡ್ಲೈನ್ ಅಂತ ಹೇಳಿದಾಗ ನನಗೆ ಇಡೀ ಜಗತ್ತೇ ನನ್ನ ತಲೆ ಮೇಲೆ ಉರುಳು ಬಿದ್ದುಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಯೋಗ್ಯತೆಗೆ ಒಂದೇ ಒಂದು ಎಲೆ ಕೂಡ ಬೀಳೋ ಹಾಗೆ ಕಾಣ್ತಾ ಇಲ್ಲ. ಇನ್ನು ಕೇವಲ 5 ನಿಮಿಷ, 5 ನಿಮಿಷ ಬಾಕಿ ಉಳಿದಿರೋದು. ಈ ಚಾಲೆಂಜ್ನ ಗೆಲ್ಲೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ದುರ್ಗಾ. ಕೊನೆಗೂ ಪ್ರೂವ್ ಮಾಡಿಬಿಟ್ಟಿಯಲ್ಲ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ. ಅತ್ತೆ, ಇನ್ನೂ 5 ನಿಮಿಷ ಬಾಕಿ ಇದೆಯಲ್ಲ. ನನಗೆ ಆಟ ಮುಗ್ಸೋಕ್ಕೆ ಅಷ್ಟು ಸಾಕು. ಇಷ್ಟೊತ್ತೇ ಏನು ಮಾಡೋಕ್ಕಾಗದೆ ಇದ್ದೋಳು ಇನ್ನು ಉಳಿದಿರೋ 5 ನಿಮಿಷದಲ್ಲಿ ನಿನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ? ಅತ್ತೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಭೂಕಂಪ ಆಗೋದು ಕ್ಷಣದಲ್ಲೇನೆ. ಅದು ಬಂದು ನಾಶ ಮಾಡಿ ಹೋಗ್ತಾ ಇರುತ್ತೆ. ನೋಡ್ತಾ ಇರು, ನಿನ್ನ ನಂಬಿಕೆ ಸಾಮ್ರಾಜ್ಯನ ಉರುಳಿಸೋಕೆ ನಂಗೆ 4 ನಿಮಿಷ ಸಾಕು. 1 ನಿಮಿಷ ಆಗಲೇ ಆಗೋಯ್ತಲ್ವಾ, ಅದಕ್ಕೆ ಹೇಳ್ದೆ. ಅತ್ತೆ ಅತ್ತೆ, ದಯವಿಟ್ಟು ಅತ್ತೆ ನನಗೆ ಹೊಡಿಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ನೀವು ನಿನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ದಯವಿಟ್ಟು ಅತ್ತೆ ನನಗೆ ಹೊಡಿಬೇಡಿ ಅತ್ತೆ. ಏ ದುರ್ಗಾ, ಏನು ಮಾತಾಡ್ತಾ ಇದ್ಯಾ? ಅಮ್ಮ, ಅಮ್ಮ, ಏನಾಗಿದೆ ನಿಮಗೆ? ಏನು ಇಷ್ಟು ಚೀಪಾಗಿ ನಡ್ಕೋತಾ ಇದ್ದೀರಾ? ದುರ್ಗನ್ ಮೇಲೆ ಯಾಕೆ ಕೈ ಮಾಡಿದ್ರಿ? ಶರತ್, ನನ್ನ ನಂಬಪ್ಪ. ನನ್ನ ದುರ್ಗಂಗೆ ಹೊಡೆದಿಲ್ಲ ಶರತ್. ಅಮ್ಮ ಪ್ಲೀಸ್, ನನ್ನ ಕಣ್ಣರೆ ನೋಡಿ ಸುಳ್ಳ? ಬಾಸು, ದಯವಿಟ್ಟು ಮಾಡ್ಬೇಕಾ ಮೇಡಮ್ ಮೇಲೆ ಈ ಥರ ಎಲ್ಲ ರೇಗಾಡಬೇಡಿ. ಯಾಕೆ ಈ ಥರ ಕೋಪ ಮಾಡ್ಕೋತಿದ್ದೀರಾ? ಅವ್ರು ದೊಡ್ಡವರು ಬಾಸು, ಅವ್ರು ನನಗೇನು ಹೊಡೆದಿಲ್ಲ. ದುರ್ಗಾ ಪ್ಲೀಸ್, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಅಮ್ಮ ಹೊಡೆದಿದ್ದು ನಾನು ನೋಡಿದ್ದೀನಿ. ಅಯ್ಯೋ, ನಿಜವಾಗ್ಲೂ ಇಲ್ಲ ಬಾಸು, ಅವ್ರು ನನಗೆ ಹೊಡಿಲಿಲ್ಲ. ದುರ್ಗಾ ಪ್ಲೀಸ್ ಸುಮ್ಮನೆ ಇರು ಅಂದೆ. ಶರತ್, ಇವಳು ನಾಟಕ ಆಡ್ತಾ ಇದ್ದಾಳೆ ಕಣೋ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ನಿಜವಾಗ್ಲೂ ಇವಳು ಹೊಡಿಲಿಲ್ಲಪ್ಪ. ನನ್ನನ್ನು ನಂಬು. ಯಾರು ಇದ್ದಕ್ಕಿದ್ದಾಗೆ ನನ್ನ ಕೈ ಹಿಡ್ಕೊಂಡೆ. ಇಲ್ಲಿರೋದು ನಾವು 3 ಜನ. ಏನು ಅವಳ ಮೇಲೆ ಯಾವ್ದಾರ ದೆವ್ವ ಬಂದು ಕೈ ಮಾಡ್ತಾ? ಏನು ಮಾಡ್ಬೇಕಾ? ಶರತ್ ಹತ್ರ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತೀಯಾ? ಹೇಳಿ ನೋಡು. ಶರತ್ ಈಗಲೇ ನಿನ್ನ ಕರ್ಕೊಂಡು ಹೋಗಿ ಹುಚ್ಚ ಆಸ್ಪತ್ರೆಗೆ ಸೇರಿಸ್ತಾರಷ್ಟೇ. ಬಾಸು, ನಿಮ್ಮ ದಮ್ಮಯ್ಯ ಅಂತೀನಿ, ಈ ವಿಷಯನ ದೊಡ್ಡದು ಮಾಡಬೇಡಿ. ಮಾಡ್ಬೇಕಾ ಮೇಡಮ್ ಮೇಲೆ ನೀವು ಈ ಥರ ರೇಗಾಡೋದು ಸರಿಯಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ ಬಾಸು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಯಾಕಮ್ಮ, ಯಾಕೆ ನಿಮಗೆ ದುರ್ಗನ್ ಕಂಡ್ರೆ ಅಷ್ಟು ಹೊಟ್ಟೆ ಉರಿ? ಬೆಳಿಗ್ಗೆ ಇನ್ನು ದುರ್ಗಂಗೆ ನನ್ನ ಕಂಡ್ರೆ ಆಗಲ್ಲ, ಅವಳು ನನ್ನ ಕಡೆಗಣಿಸ್ತಾಳೆ ಅಂತ ಕಂಪ್ಲೇಂಟ್ ಮಾಡಕ್ ಬಂದಿದ್ರಿ. ಇವಾಗ ನೋಡಿದ್ರೆ ನೀವೇ ಅವಳ ಮೇಲೆ ಕೈ ಮಾಡಿದಿರಲ್ಲ ಅಮ್ಮ. ನಿಜ ಹೇಳ, ನೀವು ದುರ್ಗನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮ ಭ್ರಮೆಗೆ ಅವಳಿಗೆ ಶಿಕ್ಷೆ ಕೊಟ್ಟಿದ್ದೀರಾ, ಅದು ತಪ್ಪು. ನಿಮ್ಗೇನಾದ್ರೂ ಅವಳ ಹತ್ರ ಪ್ರಾಬ್ಲಮ್ ಇದ್ರೆ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು, ಅದನ್ನ ಬಿಟ್ಟು ಕೈ ಮಾಡೋದಲ್ಲ.
ಏನಿದು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಆಡಿದ ಮಾತುಗಳು ಈಗ ನನಗೆ ತಿರುಗುಬಾಣ ಆಗ್ತಾ ಇದೆಯಲ್ಲ. ಛೇ ಶರತ್, ನನ್ನ ಮಾತು ಕೇಳಪ್ಪ ಪ್ಲೀಸ್. ನಾನು ದುರ್ಗಂಗೆ ಹೊಡೆದಿಲ್ಲ ಕಣೋ. ಇವಳೆ ತನಗೆ ತಾನೇ ಕೆನ್ನೆಗೆ ಹೊಡ್ಕೊಂಡು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇದ್ದಾಳೆ ಅಷ್ಟೇ. ನನ್ನ ನಂಬು ಶರತ್ ಪ್ಲೀಸ್. ಅಮ್ಮ ಪ್ಲೀಸ್, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತದೇ ಮಾತಾಡ್ತಾ ಇದ್ದೀರಲ್ಲಮ್ಮ. ನೋಡಿ, ನಿಮ್ಗೇನಾದ್ರೂ ದುರ್ಗನ್ ಜೊತೆ ಪ್ರಾಬ್ಲಮ್ ಇದ್ರೆ ಕೂತು ಬಗೆಹರಿಸ್ಕೊಳ್ಳೋಣ. ಆದರೆ ಈ ಥರ ಘಟನೆ ಮತ್ತೆ ರಿಪೀಟ್ ಆಗಬಾರ್ದು. ಈ ಥರ ಘಟನೆಗಳು ಮತ್ತೆ ಈ ಮನೇಲಿ ನಡೆದ್ರೆ ನಾನು ಸುಮ್ಮನಿರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ ಶರತ್, ದುರ್ಗಾ ನಡಿ. ಮಾಳ್ವಿಕಾ, ಹೇಗನ್ನಿಸ್ತು? ಶರತ್ನ ನೀನು ದುರ್ಗಾ ವಿರುದ್ಧ ಎತ್ಕಟ್ಟೋದಕ್ಕೆ ನೋಡ್ತಾ ಇದೆಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನೀನು ಹೆಣ್ದಿರೋ ಬಲೆಯಲ್ಲಿ ನಿನ್ನೆ ಸಿಕ್ಕಾಕ್ಸ್ದೆ. ಹಬ್ಬ, ಇವತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಬೇಡಾಂಬಿಕಾ, ನೀವಿಬ್ರು ಅಕ್ಕ ತಂಗಿ ಸೇರ್ಕೊಂಡು ನನ್ನ ವಿರುದ್ಧನೇ ಮಾಳ್ವಿಕಾ, ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೋಬೇಡ. ಇವಾಗ ನಿನ್ನ ಕೈನಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಗಡಿಯಾರ ನೋಡು, ಕರೆಕ್ಟ್ ಟೈಮ್ಗೆ ಶರತ್ ನಿನ್ ಮೇಲೆ ಕೂಗಾಡೋ ಹಾಗೆ ನಾವು ಮಾಡಿದ್ವಿ. ಮೈ ಗಾಡ್, ಅಮ್ಮ ಹೇಗೆ ಈ ಥರ ಮಾಡೋದಕ್ಕೆ ಸಾಧ್ಯ? ಅಮ್ಮ ಅದಕ್ಕೆ ಮೇಲೆ ಯಾವತ್ತೂ ಕೈ ಮಾಡಿರಲಿಲ್ಲ. ನನಗೆ ನಂಬೋಕೆ ಆಗ್ತಿಲ್ಲ. ಅಯ್ಯೋ, ಇದರಲ್ಲಿ ನಮ್ದಿರೋದಕ್ಕೆ ಏನಿದೆ ಶಾನು? ಸರಿಯಾಗಿ ಆಗಿದೆ ಬಿಡು. ಈ ರೀತಿ ಮಾತು ಕೇಳ್ದಿರೋ ಸೊಸೆ ಅಂದ್ರನ್ನ, ಹಾರಾಡೋ ಹುಡುಗಿರ್ನ ಸರಿಯಾಗಿ ಬೋರಿಸ್ಬೇಕು. ಅವಾಗಲೇ ಬುದ್ಧಿ ಬರೋದು. ಇವಾಗ್ಲಾದ್ರೂ ನೋಡಮ್ಮ, ಈ ದಮ್ಮು ರೂಪದಲ್ಲಿ ನಿನಗೆಷ್ಟು ಒಳ್ಳೆ ಅತ್ತೆ ಸಿಕ್ಕಿದಾಳೆ ಅಂತ. ನಿಮ್ ಸಾಕಮ್ಮ ಅವ್ರ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ನೀನೇ ನೋಡ್ದಿಯಲ್ಲ. ನಾನು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀನಿ ಅಂತ ಯೋಚನೆ ಮಾಡು. ಮರ್ಯಾದೆ ಕೊಡು ಅತ್ತೆಗೆ.